ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ದೈವಿಕ ಪ್ರಾರ್ಥನಾ ಮಂದಿರ ಎಲ್ಲ ಸಭಿಕರಿಗೂ, ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳು, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿವಸ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ದಿವಾರೋಹಣ ಎಂಬ ಆ ಒಂದು ತಲೆಬರಹವನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಕಾರಣ ಈ ವರ್ಷ ಅದು 14ನೇ ತಾರೀಕು ಮೇ 2026 ದಿವಾರೋಹಣ ದಿವಸ ಎಂಬುದಾಗಿ ನಾವು ಆಚರಿಸ್ತೇವೆ. ಈ ದಿವಸ 17ನೇ ತಾರೀಕು. ಹಾಗಾಗಿ ಈ ಒಂದು ವಿಷಯವನ್ನು ಕುರಿತು ಈ ದಿವಸ ಪ್ರಸ್ತಾಪಿಸಲಿಕ್ಕಾಗುವಂತೆ ನಾನು ಆಲೋಚಿಸಿದ್ದೇನೆ. ಹಾಗಾಗಿ ದೇವರ ವಾಕ್ಯವನ್ನು ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ನೇ ವಾಕ್ಯವನ್ನು ಆಧಾರ ವಾಕ್ಯವನ್ನಾಗಿ ನಾನು ತೆಗೆದುಕೊಂಡಿದ್ದೇನೆ. ಮಾರ್ಕನ ಸುವರ್ತಮಾನ 16ನೇ ಅಧ್ಯಾಯ 19ನೇ ವಾಕ್ಯ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ಸ್ವಾಮಿಯು ಅವರು ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ದೇವರ ಆತ್ಮ ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ನಾವು ದೇವರಲ್ಲಿ ಮೊರೆ ಹೋಗೋಣ. ಬನ್ನಿ ಪ್ರಾರ್ಥಿಸೋಣ. ಕರುಣಾ ಸಮುದ್ರ ಅಂತ ದೇವರೇ, ನೀನು ಸಾವನ್ನು ಕೊಂದು ಮೃತ್ಯುಂಜಯನಾಗಿ 3ನೇ ದಿವಸ ಎದ್ದು ಬಂದು ಶಿಷ್ಯರಿಗೆ ಮತ್ತು ಅನೇಕ ಜನರಿಗೆ ಕಾಣಿಸಿಕೊಂಡು ದಿವಾರೋಹಣ ಹೊಂದಿದಂಥ ಈ ದಿವಸವನ್ನು ನಾವು ನೆನಪು ಮಾಡಿಕೊಂಡು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ವಾಕ್ಯ ಭಾಗವನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗುವಂತೆ ನಿನ್ನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ತೇವೆ. ಪ್ರಬೋಸಲಿಕ್ಕಿರುವಂಥ ಅಲ್ಪನ ಬಾಯಲಿನ ಮಾತುಗಳನ್ನು ಹಾಕು, ಕೇಳಲಿಕ್ಕೆ ಶುದ್ಧ ಹೃದಯ ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ಇದೇ ವಾಕ್ಯವನ್ನು ನಾವು ಲೂಕನ ಸುವರ್ತಮಾನದಲ್ಲಿ ಸಹ ಕಾಣಲಿಕ್ಕೆ ಸಾಧ್ಯ. ಲೂಕನ ಸುವರ್ತಮಾನ 24ನೇ ಅಧ್ಯಾಯ, ಸತ್ಯವೇದಕ್ಕೆ ನೀವು ಸಹ ಬನ್ನಿ. 24ನೇ ಅಧ್ಯಾಯದ 50 ಮತ್ತು 51ನೇ ವಾಕ್ಯ ನಾನು ಓದ್ತೇನೆ. ಮತ್ತು ಆತನು ಅವರನ್ನು ಬೇತಾನ್ಯದ ತನಕ ಕರೆಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸುತ್ತಿರುವಾಗ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ ಲೂಕನ ಸುವರ್ತಮಾನದಲ್ಲೂ ಸಹ ನಾವು ಅದನ್ನು ಓದ್ತೇವೆ. ಸರಿ, ಎಲ್ಲ ಸುವಾರ್ತಿಕರು ಇದನ್ನು ಬರೆದಿಲ್ಲ. ನೀವೀಗಾಗಲೇ ಕೇಳಿಸಿಕೊಂಡ ಹಾಗೆ ಮಾರ್ಕನ ಸುವರ್ತಮಾನ ಮತ್ತು ಲೂಕನ ಸುವರ್ತಮಾನ ಮಾತ್ರ ದಿವಾರೋಹಣವನ್ನು ಕುರಿತು ಬರೆದಿದ್ದಾರೆ. ಮತ್ತಾಯ ಮತ್ತು ಯೋಹಾನ ಇವರಿಬ್ಬರೂ ಸಹ ಈ ಒಂದು ಪ್ರಸಂಗದ ಬಗ್ಗೆ, ಅಂದರೆ ದಿವಾರೋಹಣದ ಬಗ್ಗೆ ಅವರು ಬರೆದಿಲ್ಲ. ಇದು ನಿಮ್ಮ ಗಮನದಲ್ಲಿರಲಿ. ಹಾಗಾದರೆ ಈ ದಿವಾರೋಹಣ ಅಂದ್ರೇನು? ಮೇಲಕ್ಕೆ ಎತ್ತಲ್ಪಡುವುದು, ಮೇಲಕ್ಕೆ ಒಯ್ಯಲ್ಪಡುವುದು ಅಥವಾ ಆಕಾಶಕ್ಕೆ ಎತ್ತಲ್ಪಡುವುದು, ಅದೇ ಅದರ ಅರ್ಥ ದಿವಾರೋಹಣ ಎಂಬುದಾಗಿ ಹೇಳುವುದಾದರೆ. ಸತ್ಯವೇದದಲ್ಲಿ ಕೆಲವು ವ್ಯಕ್ತಿಗಳು ಈ ರೀತಿ ಒಯ್ಯಲ್ಪಟ್ಟದ್ದನ್ನು ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಮೊದಲನೇದಾಗಿ ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದ 24ನೇ ವಾಕ್ಯ. ನನ್ನೊಂದಿಗೆ ನೀವು ಸಹ ಸತ್ಯವೇದವನ್ನು ತಿರುಗಿಸಿರಿ. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯದ 24ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದರಿಂದ ಕಾಣದೆ ಹೋದನು. ಹನೋಕನು ದೇವರೊಂದಿಗೆ ಅನ್ಯೂನತೆಯಿಂದ ನಡ್ಕೊಂಡದ್ರಿಂದ ಅವನು ಇದೇ ರೀತಿ ಒಯ್ಯಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ನಾವು ದೇವರ ವಾಕ್ಯದಲ್ಲಿ 11ನೇ ಪ್ರಕಟಣೆ ಇಬ್ರಿಯರ ಗ್ರಂಥ 11ನೇದು 5ನೇ ವಾಕ್ಯ ಅಲ್ಲಿ ನಾವು ನೋಡುವಾಗ ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡೋದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತೇವೆ. ಹಾಗಾಗಿ ನೋಡ್ರಿ, ಹನೋಕನ ವಿಷಯದಲ್ಲಿ ದೇವರ ವಾಕ್ಯ ಆದಿಕಾಂಡ ಪುಸ್ತಕದಲ್ಲಿ ಮತ್ತು ಇಬ್ರಿಯ ಗ್ರಂಥದಲ್ಲಿ ಬರೆದಿದೆ. ಅದೇ ರೀತಿ ಅರಸುಗಳ ಗ್ರಂಥ, ನೀವು ಸತ್ಯವೇದಕ್ಕೆ ಬರುವುದಾದರೆ ಅರಸುಗಳ ಗ್ರಂಥ 2ನೇ ಅರಸುಗಳ ಗ್ರಂಥ, ಸತ್ಯವೇದವನ್ನು ತೆಗಿರಿ, 2ನೇ ಅಧ್ಯಾಯ, ಅದರಲ್ಲಿ 11ನೇ ವಾಕ್ಯ. 2ನೇ ಅರಸುಗಳು 2ನೇ ಅಧ್ಯಾಯದ 11ನೇ ವಾಕ್ಯ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು ಎಂಬುದಾಗಿ. ಅಲ್ಲಿ ಈ ಇಬ್ಬರು ವ್ಯಕ್ತಿಗಳು ಸಹ ಪರಲೋಕಕ್ಕೆ ಒಯ್ಯಲ್ಪಟ್ಟರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಹಾಗಾದರೆ ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಟ್ಟನು, ಇವರು ಸಹ ಪರಲೋಕಕ್ಕೆ ಒಯ್ಯಲ್ಪಟ್ಟರು. ಆದರೆ ಏನು ವ್ಯತ್ಯಾಸ ಏನಪ್ಪ ಅಂದರೆ ಇವರಿಬ್ಬರೂ ಸಹ
ಜೀವಿಸಿದರು, ಜೀವಿಸುವಾಗ ಎತ್ತಲ್ಪಟ್ಟರು. ಆದರೆ ಯೇಸು ಸ್ವಾಮಿ ಹಾಗಲ್ಲ, ಜೀವಿಸಿದನು, ಸತ್ತನು ಮತ್ತು ಸಾವನ್ನು ಕೊಂದು ಎದ್ದು ಬಂದ ನಂತರ ಅನೇಕರಿಗೆ ಆತನು ಕಾಣಿಸಿಕೊಂಡನು ಸಾಕ್ಷಿ ರೂಪದಲ್ಲಿ. ಅದಾದ ನಂತರ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಹೀಗೆ ಪರಲೋಕಕ್ಕೆ ಒಯ್ಯಲ್ಪಡುವುದು ಸಹ ಒಂದು ಪ್ರವಾದನೆ. ನಾವು ದಾವೀದನ ಕೀರ್ತನೆಯನ್ನು ತೆಗೆಯೋಣ. 68ನೇ ಅಧ್ಯಾಯ, ದಾವೀದನ ಕೀರ್ತನೆ 68ನೇ ಅಧ್ಯಾಯ 18ನೇ ವಾಕ್ಯ. ದಾವೀದನ ಕೀರ್ತನೆ 68, 18ನೇ ವಾಕ್ಯ. ಅಲ್ಲಿ ಏನು ಓದ್ತೇವೆ ದೇವರ ವಾಕ್ಯದಲ್ಲಿ ಅಂದರೆ, ನೀನು ಜಯಿಸಿದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ನಿನಗೆ ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಉನ್ನತ ಸ್ಥಾನಕ್ಕೆ ಏರಿದ್ದಿ. ದೇವನಾದ ಯಾಹೋವೇ ಅಲ್ಲಿ ವಾಸಿಸುವಿ ಎಂಬುದಾಗಿ ಆತ್ಮಗಳನ್ನು ಜಯಿಸಿದಂಥ ದೇವರನ್ನ ಕುರಿತು ನೀನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಿ ಎಂಬುದಾಗಿ ದೇವರ ವಾಕ್ಯ ಪ್ರವಾದನಾ ರೂಪದಲ್ಲಿ ಅಲ್ಲಿ ಬರೆಸಿಟ್ಟಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ ಇದನ್ನೇ ಪೌಲನು ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ ಈ ಒಂದು ವಾಕ್ಯ ಭಾಗವನ್ನು ಆತನು ಉಪಯೋಗಿಸಿಕೊಂಡು ಬರೀತಾನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 8ನೇ ವಾಕ್ಯ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿ ಹೇಳುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಏರಿಸಲ್ಪಡುವಂಥದ್ದು ನೋಡ್ರಿ, ಯೇಸು ಕ್ರಿಸ್ತನ ಜನನ, ಯೇಸು ಕ್ರಿಸ್ತನ ಜೀವನ, ಯೇಸು ಕ್ರಿಸ್ತನ ಸುವಾರ್ಥ ಸೇವೆ, ಯೇಸು ಕ್ರಿಸ್ತನ ಶ್ರಮೆ, ಯೇಸು ಕ್ರಿಸ್ತನ ಮರಣ, ಯೇಸು ಕ್ರಿಸ್ತನ ಪುನರುತ್ಥಾನ, ಯೇಸು ಕ್ರಿಸ್ತನ ದಿವಾರೋಹಣ ಎಲ್ಲವೂ ಸಹ ಒಂದು ಪ್ರವಾದನೆ. ಅದೇ ರೀತಿ ಯೇಸು ಕ್ರಿಸ್ತನ 2ನೇ ಬರುವಿಕೆಯೂ ಸಹ ಒಂದು ಪ್ರವಾದನೆ. ಯಾಕಂದರೆ ಯೇಸುವೇ ಒಂದು ಪ್ರವಾದನೆ. ಆತನ ವಿಷಯದ ಎಲ್ಲ ಪ್ರವಾದನೆಗಳು ನೆರವೇರ್ತಲೇ ಬರ್ತದೆ. ಇದು ಒಂದು ಪ್ರವಾದನೆ. ಏರಿಸಲ್ಪಟ್ಟಿರುವುದಂಥದ್ದು, ಮೇಲಕ್ಕೆ ಎತ್ತಲ್ಪಟ್ಟಿರುವಂಥದ್ದು ಸಹ ಒಂದು ಪ್ರವಾದನೆ. ಅಪೊಸ್ತಲರ ಕೃತ್ಯಕ್ಕೆ ಸತ್ಯವೇದವನ್ನು ತಿರುಗಿಸಿರಿ. 1ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ರಿಂದ 11 ವಾಕ್ಯ ನಾನು ಓದ್ತೇನೆ. ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡದ್ದರಿಂದ ಅವರ ಕಣ್ಣಿಗೆ ಮರೆಯಾದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದ್ತೇವೆ. ಯೇಸು ಕ್ರಿಸ್ತನು ಈ ರೀತಿಯಾಗಿ ಏರಿಸಲ್ಪಟ್ಟನು. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೇ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರೋದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ನೋಡ್ರಿ, ದೇವದೂತರು ಬಂದಿದ್ದನ್ನು ಹೇಳ್ತಾರೆ. ನೀವು ಯಾವ ರೀತಿ ಮನುಷ್ಯ ಏರಿಸಲ್ಪಡುತ್ತಿರುವುದನ್ನು ಕಾಣ್ತಿದ್ದೀರೋ ಅದೇ ರೀತಿ ಆತನು ಬರುವುದನ್ನು ಸಹ ಕಾಣುವಿರಿ ಎಂಬುದಾಗಿ. ಹಾಗಾಗಿ ಏರಿಸಲ್ಪಟ್ಟಿರುವಂಥದ್ದು ಒಂದು ಪ್ರವಾದನೆ ಆದರೆ ಬರುವಂಥದ್ದು ಸಹ ಒಂದು ಪ್ರವಾದನೆ. ನೀವು ಜಕರ್ಯನ ಪ್ರವಾದನೆ ಗ್ರಂಥ ತೆಗಿರಿ. ಜಕರ್ಯನ ಪ್ರವಾದನೆ ಗ್ರಂಥಕ್ಕೆ ಸತ್ಯವೇದವನ್ನು ನಾವು ತಿರುಗಿಸೋಣ. 14ನೇ ಅಧ್ಯಾಯದ 4ನೇ ವಾಕ್ಯ. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡುವಲಿಗೂ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡೊಂಗುರವಾಗುವುದು. ಗುಡ್ಡದ ಅರ್ಧ ಭಾಗವು ಬಡಗಲಿಗೆ, ಅರ್ಧ ಭಾಗವು ತೆಂಕಲಿಗೆ ಸರಿದುಕೊಳ್ಳುವುದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆತನು ಬರುವಾಗ ನಡೆಯುವಂಥ ಒಂದು ಕಾರ್ಯ ಕುರಿತು ಪ್ರವಾದನೆಯಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಆತನ 2ನೇ ಬರುವಿಕೆಯನ್ನು ಸಹ ಪ್ರವಾದನ ರೂಪದಲ್ಲಿ ದಾಖಲಾಗಿರುವುದನ್ನು ನಾವು ನೋಡ್ತೇವೆ. ಹಾಗಾದರೆ ಯೇಸು ಸ್ವಾಮಿ ಎತ್ತಲ್ಪಟ್ಟ ಸೇರಿ, ಆದರೆ ಎಲ್ಲಿಗೆ ಏರಿ ಹೋದ? ಅನೇಕರಿಗೆ ಇದು ಗೊತ್ತಿಲ್ಲ. ಅನೇಕರು ಇದನ್ನು ನಂಬೋದಿಲ್ಲ. ಕೆಲವರು ಯೇಸು ಕ್ರಿಸ್ತನ ಪುನರುತ್ಥಾನ ನಂಬೋದಿಲ್ಲ, ಕೆಲವರು ಯೇಸು ಕ್ರಿಸ್ತನ ದಿವಾರೋಹಣವನ್ನು ಸಹ ನಂಬೋದಿಲ್ಲ. ಈಗ ತನ್ನ ವಾಕ್ಯ ಓದಿದೆ ಮಾರ್ಕ 16:19 ಯೇಸು ಕ್ರಿಸ್ತನ ಒಯ್ಯಲ್ಪಟ್ಟು ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತಿದ್ದಾನೆ ಎಂದಾಗ. ಹಾಗಾದರೆ ಆತನು ಎಲ್ಲಿ ಹೋದ? ಇಬ್ರಿಯರ ಗ್ರಂಥ ತೆಗೆಯಿರಿ, 6ನೇ ಅಧ್ಯಾಯ 20ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 20ನೇ ವಾಕ್ಯ. ಆ ವಾಕ್ಯದಲ್ಲಿ ಏನು ಓದ್ತೇವೆ? ಯೇಸು ಕ್ರಿಸ್ತನು ಹೇಗೆ ಎಲ್ಲಿಗೆ ಒಯ್ಯಲ್ಪಟ್ಟ ನೋಡ್ರಿ. ಯೇಸು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಮಹಾಯಾಜಕನಾಗಿದ್ದು ನಮಗೋಸ್ಕರ ಮುಂದಾಗಿ ಹೋಗಿ ಆ ಸಾನ್ನಿಧ್ಯವನ್ನು ಪ್ರವೇಶಿಸಿದ್ದಾನೆ. ಯಾವ ಸಾನ್ನಿಧ್ಯ? ದೇವ ಸಾನ್ನಿಧ್ಯವನ್ನು ಆತನು ಪ್ರವೇಶ ಮಾಡಿದ್ದಾನೆ. ಆತನು ನಮ್ಮೆಲ್ಲರ ಗ್ರಹಿಕೆಗೆ ಮೀರಿ ತಾನೇ ಯಾರೋ ಬಂದು ಕರ್ಕೊಂಡು ಹೋದರು ಅಂತಿಲ್ಲ ಬೈಬಲಲ್ಲಿ, ಸತ್ಯವೇದದಲ್ಲಿ. ಆತನು ಏರಿಸಲ್ಪಟ್ಟ, ಒಯ್ಯಲ್ಪಟ್ಟ, ತಾನಾಗೆ ತಾನೇ ಪರಲೋಕಕ್ಕೆ ಒಯ್ಯಲ್ಪಟ್ಟ,
ಹೋಗಿ ಎಲ್ಲಿದ್ದಾನೆ? ತಂದೆಯ ಬಲಪಾರ್ಶ್ವದಲ್ಲಿ ಆತನು ಇದ್ದಾನೆ. ಆತನ ಸ್ವರ್ಗಾರೂಢನಾಗಿದ್ದಾನೆ. ಆತನನ್ನು ಸ್ತೋತ್ರ ಮಾಡ್ತಾ ನಾವು ಬದುಕ್ತಾ ಇದ್ದೇವೆ. ನಮ್ಮ ಕನ್ನಡ ಕೀರ್ತನೆಯಲ್ಲಿ ಆತನ ದಿವಾರೋಹಣದಲ್ಲಿ ಒಂದು ಕೀರ್ತನೆ ಬರೆಯಲ್ಪಟ್ಟಿದೆ. 82ನೇ ಜ್ಞಾನಕೀರ್ತನೆ. ಅದೇನು ಹೇಳ್ತದೆ? ಮನುಜ ಕುಲವೇ ನಿಮ್ಮ ಅರಸನನ್ನು ಭಜಿಪುದು. ಮನುಜ ಕುಲವೇ ನಿಮ್ಮ ಅರಸನನ್ನು ಭಜಿಪುದು. ಘನ ಮಹಿಮಾವೃತನ ಕಡೆಗೆ ಮನವ ನೀವುದು. ಘನ ಮಹಿಮಾವೃತನ ಕಡೆಗೆ ಮನವ ನೀವುದು. ಮನುಜ ಕುಲವೇ ನಿಮ್ಮ ಅರಸನನ್ನು ಭಜಿಪುದು. ನಿಮ್ಮ ಅರಸ ದೇವಾದಿದೇವ ರಾಜಾದಿರಾಜ, ಅವನನ್ನು ಭಜಿಸಬೇಕಾದಂಥದ್ದು. ಘನ ಮಹಿಮೆಯಿಂದ ಆವೃತನಾಗಿರುವ ಘನ ಮಹಿಮಾವೃತನ ಕಡೆಗೆ ನಿಮ್ಮ ಮನಸ್ಸನ್ನು ಕೊಡ್ರಿ ಎಂಬುದಾಗಿ ಭಕ್ತರೊಬ್ಬರು ಹಾಡಿದ್ದಾರೆ. ಮುಂದಿನ ಚರಣ ಹೇಳ್ತದೆ, ಪ್ರೇಮ ಸತ್ಯ ಮೂರ್ತಿಯೇಸು ಭೂಮಿಯಾಳ್ವನು. ಪ್ರೇಮ ಸತ್ಯ ಮೂರ್ತಿಯೇಸು ಭೂಮಿಯಾಳ್ವನು. ಸ್ವಾಮಿ ಅಘವ ಹರಿಸಿ ಸ್ವರ್ಗ ರೂಢನಾದನು. ಸ್ವಾಮಿ ಅಘವ ಹರಿಸಿ ಸ್ವರ್ಗ ರೂಢನಾದನು. ಪ್ರೇಮ ಸತ್ಯ ಮೂರ್ತಿ ಭೂಮಿನ ಆಳುವಂಥ ಒಂದು ದಿವಸ ಬರ್ತದೆ. ಅದುವರೆಗೂ ಆತನೇನು ಮಾಡ್ತಾನೆ ಅಂದರೆ, ಸ್ವಾಮಿ ಅಘವ ಅಂದರೆ ಪಾಪವನ್ನು ಹರಿಸಿ ಸ್ವರ್ಗಾರೂಢನಾದನಂತೆ. ಪಾಪವನ್ನು ಕೊಂದು 3ನೇ ದಿವಸದಲ್ಲಿ ಎದ್ದು ಬಂದು ತನ್ನ ಜನರಿಗೆ ಕಾಣಿಸಿಕೊಂಡು ಈಗ ಸ್ವರ್ಗಾರೂಢನಾಗಿದ್ದಾನೆ. ಆತನು ಎಲ್ಲಿ ಏರಿ ಹೋದ ಅಂದರೆ ಸ್ವರ್ಗಕ್ಕೆ ಏರಿ ಹೋದ. ಆತನು ಮತ್ತೆ ಬಂದು ಭೂಮಿಯನ್ನು ಆಳ್ತಾನೆ. ಆದ್ದರಿಂದ ಮನುಜ ಕುಲವೇ ನಿಮ್ಮ ಅರಸನನ್ನು ಭಜಿಪುದು ಎಂಬುದಾಗಿ ಮಹಾಭಕ್ತರೊಬ್ಬರು ಈ ಗೀತೆಯನ್ನು ರಚಿಸಿದ್ದಾರೆ. ಸರಿ, ಈಗ ದೇವರ ಸಾನ್ನಿಧ್ಯಕ್ಕೆ ಅವರು ಹೋಗಿ ನಮಗಿಂತ ಮುಂದಾಗಿ ಹೋಗಿ ತಂದೆಯ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈಗ ಎಲ್ಲಿ ಇದ್ದಾರೆ? ಇಬ್ರಿಯರ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ. ನಾನು ಹೇಳಿದ್ದೇನೆ ನಂಬೇಕಂತೇನಿಲ್ಲ, ವಾಕ್ಯ ನಿಮಗೆ ರೆಫರೆನ್ಸ್ ಆಗಿ ಹೇಳ್ತಾ ಇದ್ದೇನೆ. ಎಲ್ಲಿದ್ದಾರೆ ದೇವರ ವಾಕ್ಯ? ಇಬ್ರಿಯ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಎಲ್ಲಿದ್ದಾರೆ? ತನ್ನ ತಂದೆಯ ಬಲಪಾರ್ಶ್ವದಲ್ಲಿ ಆ ಮಹಿಮಾ ಕಿರೀಟವನ್ನು ಧರಿಸಿಕೊಂಡು ಆಸನಾಗಿದ್ದಾನೆ. ಸಿಂಹಾಸನದಲ್ಲಿ ಆಸನಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ದೇವರ ಬಲಗಡೆ ಆತನು ಆಸನಾರೂಢನಾಗಿದ್ದಾನೆ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 20, ಅಲ್ಲಿಂದ ನಾವು ದೇವರ ವಾಕ್ಯ ನೋಡೋಣ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ದೇವರ ವಾಕ್ಯವನ್ನು ತೆಗೆದು ನಾವು ನೋಡೋಣ. ಅಲ್ಲಿ ಏನು ಬರೀತದೆ ದೇವರ ವಾಕ್ಯದಲ್ಲಿ ಅಂದರೆ, 1ನೇ ಅಧ್ಯಾಯದ 20ನೇ ವಾಕ್ಯ ನಾನು ನಿಮಗೋಸ್ಕರ ಓದ್ತೇನೆ. ಆತನ ಬಲಾತಿಶಯವು ಎಷ್ಟು ಮಹತ್ತಾದ್ದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ, ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ನೋಡಿದ್ರೆ ಎಂಥ ಒಂದು ದೊಡ್ಡ ಜವಾಬ್ದಾರಿ. ದಿವಾರೋಹಣ ಹೊಂದಿದ ಮೇಲೆ ತಂದೆಯಾದ ದೇವರು ಮಗನಿಗೆ ಮಾಡಿದಂಥ ಕಾರ್ಯ ಏನಪ್ಪ ಅಂದರೆ, ಎಲ್ಲಿ ಹೋದರೂ ಓದಿದ್ದೇವೆ, ಎಲ್ಲಿ ಕೂತಿದ್ದಾರೆ ತಿಳ್ಕೊಂಡಿದ್ದೇವೆ. ತಂದೆಯಾದ ದೇವರು ಇದಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ, ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವ ಇವೆಲ್ಲವುಗಳ ಮೇಲೆ ಮುಂಬರುವಂಥ ಲೋಕದಲ್ಲಿಯೂ ಸಹ ಎಲ್ಲದರ ಮೇಲೆ ದೊರೆತನವನ್ನು ದೇವರಿಗೆ ಕೊಟ್ಟಂತೆ. ಎಲ್ಲವೂ ಕ್ರಿಸ್ತನ ಪಾದದ ಕೆಳಗೆ ಎಲ್ಲವನ್ನು ಹಾಕಿ ಆತನನ್ನು ಸಭೆಗೆ ಶಿರಸ್ಸನ್ನಾಗಿ ಮಾಡಿ ಸಮಸ್ತವನ್ನು ಕ್ರಿಸ್ತನ ಪಾದ ಕೆಳಗೆ ಹಾಕಿ ತನ್ನ ಬಲಗಡೆಯಲ್ಲಿ ತಂದೆಯ ದೇವರು ಮಗನನ್ನು ಕೂಡಿಸಿಕೊಡು. ಎಂಥ ಮಹತ್ವವಾದಂಥ ಒಂದು ಸ್ಥಾನಮಾನವನ್ನು
ತಂದೆಯಾದ ದೇವರು ಮಗನಿಗೆ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಸರಿ, ಈಗ ಸತ್ತಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಏನನ್ನು ತೆಗೆದುಕೊಂಡು ಹೋಗ್ತಾರೆ? ಏನು ಬ್ರದರ್ ಇಂಥ ಪ್ರಶ್ನೆ ಕೇಳಿಬಿಟ್ರಿ, ಬರುವಾಗ ಬರಿಗೈಲಿ ಬಂದು ಹೋಗುವಾಗಲೂ ಏನನ್ನೂ ಕೊಂಡೊಯ್ಯುವುದಿಲ್ಲ ಎಂಬುದಾಗಿ ಪ್ರಪಂಚಕ್ಕೆ ಗೊತ್ತಲ್ಲ. ಹಾಗಿರುವಾಗ ಯೇಸು ಸ್ವಾಮಿ ಏನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ? ಅವರು ಚಿಂದಿ ಬಟ್ಟೆಯಲ್ಲಿ ಬಂದರು, ಶಿಲುಬೆಗೆ ಹಾಕಲ್ಪಟ್ಟಾಗ ಕೈಯಲ್ಲಿ ಏನೂ ಇರಲಿಲ್ಲ. ಅವರನ್ನು ಭೀಕರವಾದ ರೀತಿ ಹೊಡೆದು ಮರಣಕ್ಕೆ ಒಪ್ಪಿಸಿ ಶಿಲುಬೆಗೆ ಹಾಕಿದ್ರು. ಅವರು ಮೃತ್ಯುಂಜಯನಾಗಿ ಎದ್ದು ಬಂದಾಗಲೂ ಸಹ ಏನೂ ಕೈಯಲ್ಲಿಲ್ಲ. ಈಗ ನೀವು ಪ್ರಶ್ನೆ ಕೇಳೋದು ನೋಡ್ರಿ, ಏನು ತೊಗೊಂಡೋದ್ರು ಅಂತ ನಿಮಗೆ ಅನುಮಾನ ಬರ್ತದೆ ಅಲ್ವಾ? ದೇವ್ರ ವಾಕ್ಯ ನೋಡ್ರಿ, ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟಾಗ ದಿವಾರೋಹಣ ಹೊಂದಿದಾಗ ಏನನ್ನು ತೆಗೆದುಕೊಂಡು ಹೋದ್ರಂತೆ? ಹೌದಾ, ಏನೋ ತೆಗೆದುಕೊಂಡು ಹೋದ್ರ? ಆಶ್ಚರ್ಯ ಅಲ್ಲ? ಓದಿ ಇಬ್ರಿಯ 9:11. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತಹ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂಥ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಗುಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ, ಚೆನ್ನಾಗಿ ಕೇಳಿಸ್ಕೊಳ್ರಿ, ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಿದನು. ಭೂಲೋಕದಲ್ಲಿ ಯಾರೂ ಮಾಡದೇ ಇರುವಂಥ ಒಂದು ಕ್ರಿಯೆಯನ್ನು ಸ್ವಾಮಿ ಮಾಡ್ತಾನೆ. ಏನು? ಪರಲೋಕಕ್ಕೆ ಹೋಗುವಾಗ ಆತನು ಬರಿಗೈಲಿ ಹೋಗಿಲ್ಲ, ನಮಗೆ ವಿಮೋಚನೆಯನ್ನು ಒದಗಿಸಿಕೊಡೋದಕ್ಕೋಸ್ಕರ ಸ್ವಂತ ರಕ್ತವನ್ನೇ ತೆಗೆದುಕೊಂಡು, ನೋಡಿದ್ರೆ ಆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನವನ್ನು ಪ್ರವೇಶ ಮಾಡಿದನು ಎಂಬುದಾಗಿ. ಯಾಕೆ ರಕ್ತ? ರಕ್ತ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಆದ್ದರಿಂದ ಈ ರಕ್ತ ಪಡೆದದ್ದೇನು? ಈಗ ತಾನು ಓದೋದಲ್ಲ, ಘನ ಮಾನ ಮಹಿಮೆ ಎಲ್ಲವನ್ನು ಆತನು ಹೊಂತಾನೆ. 2ನೇ ಅಧ್ಯಾಯ ಇಬ್ರಿಯ 2:9. ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು, ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ನೋಡಿದ್ರೆ, ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಎಬ್ಬಿಸಲ್ಪಟ್ಟದ್ದರಿಂದಲೇ ಎಲ್ಲವನ್ನು ಹೊಂದಿದನು. ಅಲ್ಲಿಗೆ ಘನ ಮಾನ ಮಹಿಮೆನ ದೇವರು, ಅಂದರೆ ಯೇಸು ಕ್ರಿಸ್ತನು ಯಾವ ರೀತಿ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಈಗ ಸಮಸ್ತವು ಆತನ ಕೆಳಗೆ ಹಾಕಲ್ಪಟ್ಟಿದೆ. ಇದು ಆತನು ಪಡ್ಕೊಂಡಂಥದ್ದು ಒಂದು ಭಾಗ್ಯ, ಸೌಭಾಗ್ಯ. ಸರಿ, ಹೀಗೆ ಎಬ್ಬಿಸಲ್ಪಟ್ಟು ಪರಲೋಕಕ್ಕೆ ಹೋದರು. ಈಗ ನಾವು ಕೇಳಿಸ್ಕೊಂಡು, ಎಬ್ಬಿಸಲ್ಪಟ್ಟ, ಎಲ್ಲಿ ಹೋದ? ಪರಲೋಕಕ್ಕೆ ಹೋದ. ಎಲ್ಲಿ ಕುಳಿತಿದ್ದಾನೆ? ತಂದೆ ಬಲಪಾರ್ಶ್ವದಲ್ಲಿ ಕೂತಿದ್ದಾನೆ. ಏನನ್ನು ತೆಗೆದುಕೊಂಡು ಹೋದ? ರಕ್ತವನ್ನು ತೆಗೆದುಕೊಂಡು ಹೋದ. ಇದನ್ನು ತೆಗೆದುಕೊಂಡು ಹೋದ್ರಿಂದ ತಂದೆ ಏನು ಕೊಟ್ಟರು? ಘನಮಾನ ಮಹಿಮೆ ಕೊಟ್ಟರು. ಎಲ್ಲವನ್ನು ಆತನ ಪಾದ ಕೆಳಗೆ ಹಾಕೋದು. ಎಲ್ಲ ಸರಿ. ಹೋದ ನಂತರ ಆತನು ಮಾಡಿದ ಕೆಲಸ ಏನು? ದಿವಾರೋಹಣ ಹೊಂದಿದ ನಂತರ ಯೇಸು ಕ್ರಿಸ್ತನು ಮಾಡಿದ ಪ್ರಥಮವಾದ ಕೆಲಸವೇನು? ಹೋಗೋದಕ್ಕಿಂತ ಮುಂಚಿತವಾಗಿ ಆತನೇನು ಹೇಳ್ತಾನೆ? ನಾನು ಹೋದ ಬಳಿಕ ನಿಮಗೆ ಪವಿತ್ರಾತ್ಮನ ಕಳಿಸಿಕೊಡ್ತೇನೆ ಹೇಳಿದ್ರಲ್ಲ ಯೇಸು ಸ್ವಾಮಿ. ಅದೇ ಆತನು ಮಾಡಿದಂಥ ಮೊದಲನೆಯ ಕ್ರಿಯೆ. ಅಪೊಸ್ತಲರ ಕೃತ್ಯ, ದೇವರ ವಾಕ್ಯ ತೆಗೀರಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯಕ್ಕೆ ಬರೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 33ನೇ ವಾಕ್ಯ ಏನು ಹೇಳ್ತದೆ ದೇವರ ವಾಕ್ಯ? ಆತನು ದೇವರ ಬಲಗೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ಅಂದರೆ ಆತನು ವಾಗ್ದಾನ ಮಾಡಿದ್ದ, ನಾನು ಪವಿತ್ರಾತ್ಮನ ಕಳಿಸಿಕೊಡ್ತೇನೆ, ನಾನು ಹೋಗುವುದು ನಿಮಗೆ ಒಳ್ಳೆಯದೇ, ನಾನು ಹೋದ ನಂತರ ನಿಮಗೊಬ್ಬ ಸಹಾಯಕನ ಕಳಿಸಿಕೊಡ್ತೇನೆ ಎಂಬುದಾಗಿ ಪವಿತ್ರಾತ್ಮನ ಕುರಿತು ಏನೇನು ಹೇಳಿದ್ದನೋ ಯೇಸು ಸ್ವಾಮಿ, ಆತನು ಹೋದ ನಂತರ ಮಾಡಿದ ಪ್ರಥಮವಾದ ಕೆಲಸ ಏನಪ್ಪ ಅಂದರೆ ಪವಿತ್ರಾತ್ಮನನ್ನು ಭೂಲೋಕಕ್ಕೆ ಕಳಿಸಿಕೊಡುವಂಥದ್ದು. ಹಾಗಾದ್ರೆ ಯಾಕೆ ಭೂಲೋಕಕ್ಕೆ ಪವಿತ್ರಾತ್ಮ ಕಳಿಸ್ಕೊಡ್ಬೇಕು? ಯೇಸ್ವಾಮಿ ಇದ್ದವರೆಗೂ ಯೇಸ್ವಾಮಿ ಕಾಯ್ತಾ ಇದ್ದ, ಕಾಪಾಡ್ತಿದ್ದ, ಎಲ್ಲ ಸರಿ. ಆದರೆ ಹೋದ ನಂತರ ಸೈತಾನ ತನ್ನ ಜನನ ಸುಮ್ಮನೆ ಬಿಡೋದಿಲ್ಲ, ಶೋಧಿಸ್ತಾನೆ. ಆ ಶೋಧನೆ ಎಲ್ಲವನ್ನು ಜಯಿಸಬೇಕಾದ್ರೆ ನಮಗೆ ಪವಿತ್ರಾತ್ಮನ ಬಲ ಬೇಕು. ಈಗ ಯೇಸ್ವಾಮಿ ಭೂಲೋಕದಲ್ಲಿ ಇಲ್ಲ, ಅಂದರೆ ವ್ಯಕ್ತಿಗತವಾಗಿಲ್ಲ. ಆದರೆ ಸೈತಾನ ಶೋಧನೆ ಜಯಿಸಬೇಕಾದ್ರೆ ಪವಿತ್ರಾತ್ಮನ ಸಹಾಯ ಬೇಕು. ಆದ್ದರಿಂದಲೇ ಸ್ವಾಮಿ ಏನು ಮಾಡ್ತಾನೆ? ಪವಿತ್ರಾತ್ಮನೆಂಬ ಸಹಾಯಕನನ್ನು ಕಳಿಸಿಕೊಡ್ತಾನೆ. ದಿವಾರೋಹಣ ಹೊಂದಿದ ನಂತರ ಪ್ರಪ್ರಥಮವಾಗಿ ಮಾಡಿದಂಥ ಕಾರ್ಯ. ಸರಿ ಆಯಿತು. ಈಗ ಪವಿತ್ರಾತ್ಮ ಕಳಿಸ್ಕೊಡ್ತಾನೆ. ಆತನಲ್ಲಿ ಏನು ಮಾಡ್ತಿದ್ದಾನೆ? ಮೇಲೋಗಿ
ಎಂಬುದಾಗಿ ಒಂದು ಪ್ರಶ್ನೆ ಬರುವುದಾದರೆ ಏನು ಮಾಡ್ತಿದ್ದಾನೆ? ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 34ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯ 34ನೇ ವಾಕ್ಯ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಇವತ್ತು ಯೇಸು ಮಾಡ್ತಾ ಇರುವಂಥ ಕೆಲಸ ಏನು ಅಂದರೆ, ನಮಗೋಸ್ಕರ ನಿಮಗೋಸ್ಕರ ಬೇಡುವವನಾಗಿದ್ದಾನೆ. ಇವು ನನ್ನ ಮಗ, ಇವು ನನ್ನ ಮಗಳು, ಇವನ ರಕ್ತನ ತೊಳೆದಿದ್ದೇನೆ, ದಯಮಾಡಿ ಪರಲೋಕಕ್ಕೆ ಸೇರಿಸಪ್ಪ, ಇವನ ಪಾಪಗಳನ್ನು ಮನ್ನಿಸಿದಾಗ ನಮ್ಮ ಪರವಾಗಿ ಕ್ರಿಸ್ತನು ಬೇಡುವವನಾಗಿದ್ದಾನೆ. ಆಮೇಲೆ ಅದೊಂದೇನ ಬೇಡ್ಕೊಂಡು ಸುಮ್ಮನೆ ಕೂತಿರ್ತಾರ? ಅಲ್ಲ, ಇನ್ನೂ ಒಂದು ಕಾರ್ಯವನ್ನು ಮಾಡ್ತಾನೆ. ಏನು ಕಾರ್ಯವನ್ನು ಮಾಡ್ತಾನೆ? ಯೋಹಾನ 14ನೇ ಅಧ್ಯಾಯ 2ನೇ ವಾಕ್ಯ. ಏನು ಮಾಡ್ತಿದ್ದಾನೆ ಆತನು? ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳವೆ, ಇಲ್ಲದಿದ್ದರೆ ನಿಮಗೆ ಹೇಳ್ತಿದ್ದನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನಲ್ಲ. ಆತನೇನು ಮಾಡ್ತಿದ್ದಾನೆ? ನನಗೂ ನಿಮಗೂ ಸ್ಥಳವನ್ನು ಸಿದ್ಧ ಮಾಡ್ತಿದ್ದಾನೆ. ಈಗ ಅಲ್ಲಿ ನೋಡಿರಿ, ತಂದೆ ಬಲಪಾಶದಲ್ಲಿ ಕೂತ್ಕೊಂಡು ಬೇಡ್ತಾ ಇದ್ದಾನೆ, ಜೊತೆಯಲ್ಲಿ ಒಂದು ಸ್ಥಳವನ್ನು ನಮಗೋಸ್ಕರ ಸಿದ್ಧ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೇನು ಮಾಡ್ತಾನೆ? 1 ಕೊರಿಂಥ, ದೇವರ ವಾಕ್ಯದಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ ತೆಗೆಯೋಣ. 15ನೇ ಅಧ್ಯಾಯ 20ನೇ ವಾಕ್ಯ ಏನು ಹೇಳ್ತದೆ? ಕ್ರಿಸ್ತನು ಸತ್ತವರಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಆತನು ಮನುಷ್ಯನ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದೆಂಬುದಾಗಿ ಹೇಳಿದರೆ, ಅದೇ ರೀತಿ ಆತನಿಗೆ ಪುನರುತ್ಥಾನವನ್ನು ಒದಗಿಸಿಕೊಡುವುದಕ್ಕೋಸ್ಕರ ಆತನು ಪರಲೋಕದಲ್ಲಿ ಆಸೀನನಾಗಿದ್ದಾನೆ. ಸರಿ, ಅದರ ಮುಖಾಂತರವಾಗಿ ಏನಾಗ್ತದೆ? ಆತನು ತನ್ನ ವಿರೋಧಿಗಳನ್ನು ಪಾದಪೀಠವಾಗಿ ಹಾಕಿಕೊಳ್ಳುವ ತನಕ ಕಾದಿರ್ತಾನೆ. ಅದಾದ ನಂತರ ಬರ್ತಾನೆ. ಏನಕ್ಕೆ? ಭೂಮಿಯನ್ನು ಆಳಲಿಕ್ಕೆ, ಸೈತಾನನ ನಶಿಸಿ ಲಯ ಮಾಡುವುದಕ್ಕೆ, ಅವನ ಎಲ್ಲ ಕಾರ್ಯಗಳನ್ನು ಲಯ ಮಾಡಿ ತಾನು ಬಂದು ರಾಜ್ಯವನ್ನು ಆಳಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಪರಲೋಕದಲ್ಲಿ ಮಾಡಿಕೊಳ್ತಾನೆ. ಜೊತೆಯಲ್ಲಿ ತಾನು ತನ್ನನ್ನು ನಂಬುವಂಥ ಪ್ರತಿಯೊಬ್ಬರಿಗೆ ಸ್ಥಳವನ್ನು ಸಿದ್ಧ ಮಾಡ್ತಿದ್ದಾನೆ ಅಂತ ಪರಲೋಕದಲ್ಲಿ. ಎಲ್ಲ ಸಿದ್ಧತೆಗಳು ಪರಲೋಕದಲ್ಲಿ ನಡೀತಾ ಇದೆ. ಹಾಗಾದರೆ ಈ ಒಂದು ದಿವಾರೋಹಣದಿಂದ ನನಗೂ ನಿನಗೂ ಆಗುವಂಥ ಲಾಭ ಏನು? ಏನಾಗ್ತದೆ? ಇಬ್ರಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯ, ದೇವರ ವಾಕ್ಯವನ್ನು ತೆಗೆಯೋಣ. ಇಬ್ರಿಯ 4:14 ನಾನು ಓದ್ತೇನೆ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರೋ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇವರು ನಮಗೋಸ್ಕರ ಬೇಡ್ತಾ ಇರೋದ್ರಿಂದ ಈಗ ನಮಗೇನಾಯ್ತಂತೆ? ಒಂದು ದಾರಿ ಆಯ್ತಂತೆ ದೇವರ ಕೃಪಾಸನದ ಮುಂದೆ ಧೈರ್ಯವಾಗಿ ಬರಲಿಕ್ಕೆ ನಮಗೊಂದು ದಾರಿ ಆಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೋಡ್ರಿ, ಆತನಲ್ಲಿ ಕುಳಿತಿರೋದ್ರಿಂದ ಆತ ನಮಗೋಸ್ಕರ ಪರಿತಪಿಸುವಂಥ ದೇವರಾಗಿದ್ದಾನೆ. ಹಾಗಾಗಿ ಇದು ನಮಗೆ ಸಿಕ್ಕುವಂಥ ದೊಡ್ಡ ಲಾಭ. ಯೇಸು ಕ್ರಿಸ್ತನ ಸತ್ತಾಗಲೇ ದೇವಾಲಯದ ತೆರೆ ಹರಿದೋಯ್ತು. ನಮಗೂ ದೇವರಿಗೂ ನೇರವಾದ ಸಂಪರ್ಕವನ್ನೇ ಸ್ವಾಮಿ ಅಲ್ಲಿ ಸಿದ್ಧ ಮಾಡಿದ್ದಾನೆ. ಮಾತ್ರವಲ್ಲ, ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ನಮಗೋಸ್ಕರ ಪರಿತಪಿಸ್ತಾ ಇದ್ದಾನೆ. ರೋಮಾಪುರ 8:34 ಪ್ರಕಾರ ಮತ್ತು ಸೈತಾನ ಕೆಳಗೆ ಹಾಕಿ ಜಜ್ಜಲಿಕ್ಕಿದ್ದಾನೆ. ಎಲ್ಲ ಕಾರ್ಯಗಳನ್ನು ಆತನು ಮಾಡಲಿಕ್ಕಿದ್ದಾನೆ. ಸರಿ, ಹಾಗಾಗಿ ಈ ದಿವಸ ದಿವಾರೋಹಣೆ ಹೊಂದಂಥ ಈ ದೇವರು ಎಲ್ಲವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ತನ್ನ ಶಿಷ್ಯರಿಗೆ ಇದನ್ನು ಆತನು ಮುಂತಿಳಿಸಿದ್ದಾನೆ. ಏನು? ಭೂಪರಲೋಕಗಳ ಎಲ್ಲ ಅಧಿಕಾರ ನನಗೆ ಉಂಟು. ಭೂಮಿ, ಆಕಾಶ, ಪರಲೋಕ ಎಲ್ಲದರ ಮೇಲೆ ಅಧಿಕಾರ ನನಗುಂಟು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾಗಿ ಎಲ್ಲದರ ಮೇಲೆ ಅಧಿಕಾರ ಹೊಂದಿರುವಂಥ ದೇವರಿಗೆ ನಿನ್ನ ಮೇಲೆ ಅಧಿಕಾರ ಇರೋದಿಲ್ವ? ನಿನಗೆ ಬರುವಂಥ ಶೋಧನೆ ಮೇಲೆ ಅಧಿಕಾರ ಇರೋದಿಲ್ವ? ನಿನಗೆ ಬರುವಂಥ ವ್ಯಾಧಿ, ಕಷ್ಟ, ಸಂಕಟ ಎಲ್ಲಗಳ ಮೇಲೆ ಅಧಿಕಾರ ಇರೋದಿಲ್ಲ? ಖಂಡಿತ ಇರ್ತದೆ. ನಾವು ಚಿಂತೆ ಮಾಡೋದು ಬೇಡ. ಯಾಕಂದರೆ ಸಾವನ್ನು ಕೊಂದು ಮೃತ್ಯುಂಜಯನ ಗೆದ್ದು ಬಂದು ಪರಲೋಕಕ್ಕೆ ಹೋಗಿ ನಮಗೆ ಇಷ್ಟೆಲ್ಲ ಸಿದ್ಧತೆ ಮಾಡುವಂಥ ದೇವರು ನಿನ್ನ ವಿಷಯದಲ್ಲಿರುವಂಥ ಎಲ್ಲ ಕೊರತೆಗಳನ್ನು ಸಿದ್ಧಪಡಿಸಲಿಕ್ಕೆ, ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ. ಆದರೆ ನಾವು ಮಾಡಬೇಕಂತ ಕಾರ್ಯನು ಕೊರಗದೆ, ಮರುಗದೆ, ಚಿಂತಿಸದೆ ನಮ್ಮ ಎಲ್ಲ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ಆತನ ಬರುವಿಕೆಗೋಸ್ಕರ ಕಾದುಕೊಂಡಿರಬೇಕು. ಲೋಕದಲ್ಲಿ ಆತ ನಮ್ಮ ಜೊತೆಲಿ ಇಲ್ಲ, ನಿಜ. ಆತನ ಏನು ಹೇಳ್ತಾನೆ? ಯುಗದ ಸಮಾಪ್ತರಿಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ.
ನಾನು ಯಾವ ರೀತಿ ಹೋದನೋ ಅದೇ ರೀತಿ ಹಿಂತಿರುಗಿ ಬರ್ತೇನೆ. ಆತನು ಭಾಳ ಬೇಗ ಬರಲಿಕ್ಕಿದ್ದಾನೆ. ಆ ಬರುವಿಕೆ ನಿರೀಕ್ಷೆಯಲ್ಲಿ ನಾವಿರಬೇಕು. ಯಾಕಂದರೆ ಆತನು ಹುಟ್ಟಿದ್ದು ನಿಜ, ಆತನು ಶ್ರಮೆ ಅನುಭವಿಸಿದ ನಿಜ, ಮರಣ ಹೊಂದಿದ ನಿಜ, ಮತ್ತು ಪುನರುತ್ಥಾನ ಹೊಂದಿದ ನಿಜ, ದಿವಾರೋಹಣ ಹೊಂದಿದ ನಿಜ, ಮತ್ತು ಆತನೇ ಹೇಳಿ ಹೋಗಿದ್ದ ನಾನು ಪುನಃ ಬರ್ತೇನೆ. ಸೊ ಇದೆಲ್ಲವೂ ಸಹ ನಮ್ಮ ಜೀವಮಾನದಲ್ಲಿ ನಾವು ನೋಡುವಾಗ ಇವೆಲ್ಲವನ್ನು ನಂಬುವುದಾದರೆ ನಾವು ಸಹ ಆತನು ಬರುವಾಗ ಒಯ್ಯಲ್ಪಡ್ತೇವೆ. ಅಲ್ಲಿಗೆ ಈ ದಿವಾರೋಹಣ ಅಥವಾ ಈ ಎತ್ತಲ್ಪಡುವಿಕೆ ಅಂತ ಏನು ಇದುವರೆಗೂ ನಾವು ಧ್ಯಾನ ಮಾಡ್ದಲ್ಲ, ಈ ಎತ್ತಲ್ಪಡುವಿಕೆ ಒಂದು ದಿವಸ ನಮ್ಮ ಜೀವಮಾನದಲ್ಲೂ ಸಹ ಸಂಭವಿಸಲಿಕ್ಕಿದೆ. ಹೌದಾ? ಹೇಗೆ ಅಂದರೆ 1 ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಾಕ್ಯ. 1 ಥೆಸಲೋನಿಕ 4:17. ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಯಾವಾಗ? ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೂ ಆತನು ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದೊಂದುಳಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘನ ವಾಹನವಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಇದು ನಮಗಿರುವಂಥ ಎತ್ತಲ್ಪಡುವಿಕೆ. ಕೆಲವರು ಆ ರೀತಿ ಎತ್ತಲ್ಪಟ್ಟರು. ಯೇಸು ಕ್ರಿಸ್ತನ ಆ ರೀತಿ ಎತ್ತಲ್ಪಟ್ಟ. ಈಗ ನಾವು ಎತ್ತಲ್ಪಡೋದಕ್ಕೆ ನಾವು ಸಿದ್ಧವಾಗಬೇಕು. ನಮ್ಮ ದೇಹ ಕ್ಷಣಾರ್ಧದಲ್ಲಿ ಮಾರ್ಪಾಡುವಂಥದ್ದಂತೆ ಆ ದಿವಸ ಬರಲಿಕ್ಕಿದೆ, ಭಾಳ ಬೇಗ ಬರಲಿಕ್ಕಿದೆ. ಕ್ರಿಸ್ತನ ಭಾಳ ಬೇಗ ಬರಲಿಕ್ಕಿದ್ದಾನೆ. ಆಗ ನಾವು ಒಯ್ಯಲ್ಪಡ್ತೇವೆ. ಕ್ರಿಸ್ತನನ್ನು ನಂಬುವಂಥ ಪ್ರತಿಯೊಬ್ಬರು ಸಹ ಅವರು ಸಹ ಎತ್ತಲ್ಪಡ್ತಾರೆ. ಹಾಗಾಗಿ ದಿವಾರೋಹಣದಲ್ಲಿ ವಿಶ್ವಾಸವಿಡುವಂಥ ನಾವು ಆ ಕ್ರಿಸ್ತನ ಬರುವಿಕೆಗೋಸ್ಕರ ಕಾದಿರೋಣ. ನಾವು ಸಹ ಎತ್ತಲ್ಪಡುವಂಥ ಸಂಖ್ಯೆಯಲ್ಲಿ ಕಾಣಲ್ಪಡಲಿಕ್ಕಾಗುವಂತೆ ದೇವರ ಮೊರೆ ಹೋಗೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಸಾವನ್ನು ಕೊಂದು ಮರಣವನ್ನು ಗೆದ್ದು ಮೃತ್ಯುಂಜಯನಾಗಿ ಎದ್ದು ದಿವಾರೋಹಣ ಹೊಂದಿ ತಂದೆ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮಗೋಸ್ಕರ ಪರಿತಪಿಸ್ತಾ ಇರುವಂಥ ದೇವರೇ, ನೀನು ಪರಿತಪಿಸುವುದು ಮಾತ್ರವಲ್ಲ, ನಮಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡ್ತಿದ್ದಿ. ಸೈತಾನ್ನ ಕಾಲ ಕೆಳಗೆ ಹಾಕಿ ಜಜ್ಜುವಂಥ ದಿವಸಕ್ಕೆ ಕಾದಿದ್ದಿ. ನಿನ್ನ ಮಕ್ಕಳನ್ನು ಸಿದ್ಧ ಮಾಡಿ ಅವರಿಗೋಸ್ಕರ ಸ್ಥಳವನ್ನು ಸಿದ್ಧ ಮಾಡಿ ನನ್ನ ಮಕ್ಕಳು ನನ್ನೊಂದಿಗೆ ಇರಬೇಕೆಂಬುದಾಗಿ ಅಪೇಕ್ಷೆ ಉಳ್ಳಂಥ ದೇವರಾಗಿದ್ದಿ. ಅತಿ ಶೀಘ್ರದಲ್ಲಿ ನೀನು ಭೂಲೋಕಕ್ಕೆ ಬರಲಿಕ್ಕಿದ್ದಿ. ನಿನ್ನ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಬರಲಿಕ್ಕಿದ್ದಿ. ಅಂಥ ಸಂದರ್ಭದಲ್ಲಿ ಎತ್ತಲ್ಪಡುವಂಥ ಸಂಖ್ಯೆಯಲ್ಲಿ ನಾವೆಲ್ಲರೂ ಕಾಣಲ್ಪಡಲಿಕ್ಕಾಗುವಂತೆ ನಿನ್ನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ವಾಕ್ಯ ಕೇಳಿಸಿಕೊಂಡಂಥ ಪ್ರತಿಯೊಬ್ಬರ ಹೃದಯದಲ್ಲಿ ವಾಕ್ಯ ಕಾರ್ಯವನ್ನು ಮಾಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇಲೆ. ದೇವರು ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ.